ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ನಿನ್ನೆ ರಾತ್ರಿ ಅಷ್ಟೇ ಡಿನ್ನರ್ ಮೀಟಿಂಗ್ ನ ಬೆನ್ನಲ್ಲೇ ಸಿಎಂ ಆಪ್ತರು ಪ್ರಬಲ ಸಂದೇಶವನ್ನ ಕೊಟ್ಟಿದ್ದಾರೆ. ಆಪ್ತರ ಸಂದೇಶ ಹೇಗಿದೆ, ಯಾರಿಗೆಲ್ಲ ನಾಟುತ್ತೆ, ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಇಲ್ಲ, ಗಟ್ಟಿ ಧ್ವನಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿಯಲಿದ್ದಾರೆ ಅಂತ ಆಪ್ತರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ, ನಮಗೆ ಈಗ ಸಿದ್ದರಾಮಯ್ಯ ಅವರೇ ಸಿಎಂ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನೋ ಮೂಲಕ ಆಪ್ತರು ಕೊಡಬೇಕಾದ ಸಂದೇಶವನ್ನ ಸಮಯ ನೋಡಿ, ಸಮಯ ಹತ್ತಿರ ಆದ ಹಾಗೆ ದಾಳವನ್ನ ಉರುಳಿಸೋದಕ್ಕೆ ನಮಗೂ ಬರುತ್ತೆ ಅಂತ ಸಂದೇಶವನ್ನ ಕೊಟ್ಟ ಹಾಗಿದೆ. ಮುಖ್ಯಮಂತ್ರಿ ಬದಲಾವಣೆಯ ಕನಸು ಕಾಣ್ತಾ ಇದ್ದವರಿಗೆ ಅದು ನಿಲುಕದ ನಕ್ಷತ್ರ ಅನ್ನೋ ಸಂದೇಶ ಈ ಸ್ಟೇಟ್ಮೆಂಟ್ ನ ಮೂಲಕ ಇದಾಗಿದೆ. ಸೊ ನಾವು ಹೇಳ್ತಾ ಇದ್ವಿ, ಈಗಾಗಲೇ ಚಕ್ರವ್ಯೂಹ ರಚನೆ ಮಾಡೋದಕ್ಕೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಎರಡು ಬಣಗಳ ನಡುವೆ ತೆರೆಮರೆಯ ಸಿದ್ಧತೆಗಳಾಗ್ತಾ ಇದೆ. ಡಿನ್ನರ್ ಪಾಲಿಟಿಕ್ಸು, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸು ಎಲ್ಲವೂ ಕೂಡ ನಾವು ನೋಡಿದ್ದೀವಿ. ಯಾರು ಒತ್ತಡನೂ ಇಲ್ಲ, ಯಾವ ನನ್ನ ಪರವಾಗಿ ನಿಲ್ಲಿ ಅಂತ ವಿಷಯಗಳು ಇಲ್ಲ. ಕಾಂಗ್ರೆಸ್ ಈಸ್ ಒನ್, ಕಾಂಗ್ರೆಸ್ ಈಸ್ ಯುನೈಟೆಡ್. ಇದೇ ಅಧಿಕಾರ ಹಂಚಿಕೆ ಸೂತ್ರ ಮತ್ತೆ ಮುನ್ನೆಲೆಗೆ ಬಂದಿದೆ ಸರ್. ಬಜೆಟ್ ಅಧಿವೇಶನದ ಬಳಿಕ ಸಿದ್ದರಾಮಯ್ಯನವರು ಬದಲಾಗ್ತಾರೆ, ಪದತ್ಯಾಗ ಮಾಡ್ತಾರೆ ಅಂತ. ಮುಖ್ಯಮಂತ್ರಿ ಆಗ್ತಾರೆ. ಇವು ಯಾವ ವಿಷಯಗಳು ಚರ್ಚೆ ವಿಷಯನೇ ಅಲ್ಲ, ಚರ್ಚೆಗೆ ಬಂದೂ ಇಲ್ಲ ಸರ್. ಯಾಕೆಂದರೆ ನೀವೆಲ್ಲ ಅಹಿಂದ ನಾಯಕರೇ ಸೇರಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲ ಅಹಿಂದ ಹುಟ್ಟು ಆಗ್ತಕ್ಕಂಥ ನಾಯಕರೇ ಇದ್ರಿ. ನಮಗೆಲ್ಲ ಬಡಬಗ್ಗರ ಬಗ್ಗೆ, ದೀನದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಕಾಳಜಿ ಬದ್ಧತೆ ಇದೆಯಲ್ಲ. ಸೊ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಗೌರ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ ಅಪ್ಲಿಫ್ಟ್ಮೆಂಟು. ಸೊ ಸಹಜವಾಗಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೀವಿ. ನಾವು ನಿಂತಿದ್ದಾಗೂ ಮಾತಾಡ್ತೀವಿ, ಕೂತಾಗೂ ಮಾತಾಡ್ತೀವಿ, ಮೀಟಿಂಗಲ್ಲೂ ಮಾತಾಡ್ತೀವಿ, ಅಫಿಷಿಯಲ್ ಆರ್ ಅನ್ಅಫಿಷಿಯಲ್ ಎನಿ ಮೀಟಿಂಗ್. ಸಿದ್ದರಾಮಯ್ಯನವರು ಬದಲಾದರೆ ಹಿಂದದವರೇ ಯಾರೋ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಸರ್. 5 ವರ್ಷನೂ ಸಿದ್ದರಾಮಯ್ಯನವರೇನ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಹೈಕಮಾಂಡಿಂದ ಎಂಟ್ರಿ ಆಗಿ ಏನಾದ್ರು ಬದಲಾವಣೆ ಮಾಡುತ್ತಾ ಅಂತ ಸರ್? ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಇರ್ತೀರಿ. ಏನಕ್ಕೆ ಪದೇ ಪದೇ ಅದನ್ನೇ ಕೇಳ್ತಿರಲ್ಲ? ಸರ್, ಅದು ನಿಮ್ಮ ಹಂತದಲ್ಲಿ. ನಮ್ಮ ಹಂತದಲ್ಲಿ ಸಿ ಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ, ಅವ್ರು ಮುಂದುವರಿತಾರೆ. ವೆರಿಸ್ತಿ ಕ್ವಶನ್. ಶಿವಕುಮಾರ್ ಒಪ್ಪಂದ ಆಗಿದೆ, ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸರ್. ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು, ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ. ನಾನು ಸಾಮಾನ್ಯ ಕಾರ್ಯಕರ್ತ, ನನಗೇನು ಗೊತ್ತಿರ್ತದೆ. ಸರ್, ನಿನ್ನೆ ಮಾಹಿತಿ ಹಂಚ್ಕೊಂಡ್ರೆ ಮುಖ್ಯಮಂತ್ರಿಗಳು ಆ ಥರ ಮಾತುಕತೆ ಆಗಿಲ್ಲಪ್ಪ ಅಂತ ಏನಾದ್ರು ಹಂಚ್ಕೊಂಡ್ರ? ಯಾವ ಮಾತುಕತೆಗಳು, ಈ ಥರದ ವಿಷಯಗಳು ನೀವು ಪ್ರಶ್ನೆ ಕೇಳೋ ಒಂದು ಮಾತು ಚರ್ಚೆ ಆಗಲಿಲ್ಲ. ನಾನು ಹೇಳಿದ್ದಲ್ಲಿ ನೀವು ಹೇಳಿದ್ರಲ್ಲ ಅಹಿಂದ ವಿಷಯಗಳು, ಅವು ಬಹಳ ಮುಖ್ಯವಾದಂಥ ವಿಷಯಗಳು. ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋದು, ಅಭಿವೃದ್ಧಿ ಮಾಡೋದು, ಡೆವಲಪ್ಮೆಂಟ್ ಮಾಡೋದು, ಇವು ಫೋರ್ ಫ್ರಂಟಲ್ಲಿ ಡಿಸ್ಕಸ್ ಆದಂಥ ವಿಷಯಗಳು. ನೀವು ಹೇಳಿದ ಯಾವ ವಿಚಾರನೂ ಚರ್ಚೆ ಆಗಿಲ್ಲ ಅಂತ ಹೇಳ್ತಾನೆ ತಾವು ಯಾರಿಗೆ ಯಾವ ಸಂದೇಶ ಕೊಡಬೇಕೋ ಮಹದೇವಪ್ಪ ಅವ್ರು ಕೊಟ್ಟಂಗೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಇದ್ದಂತಹ ಗುಮಾನಿಗೆ ಪೂರ್ಣ ವಿರಾಮವನ್ನ ಈ ಮೂಲಕ ಹೇರ್ತಾ ಇದ್ದೀವಿ ನಾವು ಅಂತ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಮುಖ್ಯಮಂತ್ರಿಯ ಹುದ್ದೆ ಬದಲಾಗುತ್ತೆ ಅಂತ ಕನಸು ಕಾಣ್ತಾ ಇದ್ದವರಿಗೆ ಅದು ನಿಲುಕದ ನಕ್ಷತ್ರ ಅಂತ ಬಹಳ ಕಾನ್ಫಿಡೆನ್ಸ್ ಆಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆಕ್ಚುಯಲ್ ವಾರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೈಂಡ್ ಗೇಮ್ಸ್ ನಮಗೂ ಆಡಕ್ ಬರುತ್ತೆ ಅಂತ ಪ್ರಾಬಬ್ಲಿ ಸಿಎಂ ಬಣದಲ್ಲಿ ಗುರುತಿಸ್ಕೊಂಡವರು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ಪ್ರಶ್ನೆ. ಮಮತಾ, ಒಂದು ಸ್ಪಷ್ಟ, ನಿನ್ನೆ ನಡೆದಿರುವಂಥ ಸಭೆ ಒಂದು ಸಂದೇಶವನ್ನು ರವಾನಿಸುವ ಪ್ರಯತ್ನದ ಭಾಗ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದರೆ ನಾವು ಒಂದೇ ಸ್ಟ್ಯಾಂಡಲ್ಲಿ ಇದ್ದೀವಿ ಅಥವಾ ನಾವು ಸ್ಟಿಕ್ ಆನ್ ಆಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಅವರು ಕಳಿಸಬೇಕಿತ್ತು. ಬಹುಶಃ ಆ ಪ್ರಯತ್ನದ ಭಾಗವಾಗಿ ನಿನ್ನೆಯ ಸಭೆ. ಆದರೆ ಸಭೆಯಲ್ಲಿ ಏನೂ ಕೂಡ ನಡೆದಿಲ್ಲ, ವಿಚಾರಗಳೇ ಚರ್ಚೆ ಆಗಿಲ್ಲ. ನಾವು ಕ್ಯಾಶುವಲ್ ಆಗಿ ಮಾತಾಡಿದ್ವಿ, ಸರ್ಕಾರದ ಆಡಳಿತಾತ್ಮಕ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ ಅನ್ನುವಂಥ ಮಾತನ್ನು ಸಚಿವ ಮಹದೇವಪ್ಪನವರು ಹೇಳ್ತಾ ಇರುವಂಥದ್ದು. ಆದರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರು, ವಿಶೇಷವಾಗಿ ಏನು ಪವರ್ ಶೇರಿಂಗ್ ಮತ್ತು ಸಿಎಂ ಬದಲಾವಣೆ ವಿಚಾರಗಳೆಲ್ಲ ಚರ್ಚೆಗೆ ಬಂದಾಗ ಅತಿ ಹೆಚ್ಚು ಪ್ರತಿಕ್ರಿಯೆ ಕೊಟ್ಟ ಮತ್ತು ಸಭೆಯನ್ನು ನಡೆಸಿದಂಥ ಪ್ರಮುಖ ಸಚಿವರುಗಳು ಅವರುಗಳ ಜೊತೆಗೆ ಸಿಎಂ ಸಭೆ ನಡೆಸಿರುವಂಥದ್ದು ಸಹಜವಾಗಿ ಅಷ್ಟೇ ಕುತೂಹಲವನ್ನು ಮೂಡಿಸಲಿಕ್ಕೆ ಕಾರಣವಾದಂಥದ್ದು. ಅಲ್ಲಿ ಏನು ಮಾತುಕತೆ ಆಗಿರಬಹುದು ಅನ್ನುವಂಥ ವಿಚಾರದಲ್ಲಿ ದೊಡ್ಡ ವಿಶ್ಲೇಷಣೆಗೆ ಏನು ಅಗತ್ಯ ಇಲ್ಲ. ಯಾಕಂದರೆ ಸಹಜವಾಗಿ ವಿಚಾರಗಳು ಚರ್ಚೆ ಆಗಿರ್ತವೆ. ಆದರೆ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ಮಾತಾಡಿಲ್ಲ ಅನ್ನೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಸ್ತಾಪ ಇಲ್ಲ ಸದ್ಯಕ್ಕೆ ಅನ್ನುವಂಥದ್ದು ಮಾತನ್ನು ಹೇಳ್ತಾ ಇರುವಂಥದ್ದು, ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಚರ್ಚೆ ಇಲ್ಲ ಅನ್ನುವಂಥದ್ದು ಸಹಜವಾಗಿ ನಾವು ಅದಕ್ಕೆ ಸ್ಟಿಕ್ ಆನ್ ಆಗಿದ್ದೀವಿ ಮತ್ತು ಅದು ಯಥಾವತ್ತಾಗಿ ಮುಂದುವರಿಯುತ್ತೆ ಅನ್ನುವ ನಿಲುವಲ್ಲಿ ಇದ್ದೀವಿ ಅನ್ನುವಂಥದ್ದು ಸ್ಪಷ್ಟಪಡಿಸುವ ಭಾಗವಾಗಿ ಮಹದೇವಪ್ಪನವರು ಮಾತಾಡಿದಂತೆ ಕಾಣಿಸ್ತಾ ಇದೆ. ಮಮತಾ, ಸುಕೇಶ್, ಪ್ಲಾನ್ ಆಫ್ ಆಕ್ಷನ್ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ರೆ
ನಮ್ಮದು ಅಪ್ಪರ್ ಹ್ಯಾಂಡ್ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಹಜವಾಗಿ ಚರ್ಚೆಗಳು ಮಾಡಿರ್ತಾರೆ. ಇವತ್ತದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ನಿನ್ನೆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರುತ್ತೆ. ಸೊ ಅದೆಲ್ಲದ್ರ ಬಗ್ಗೆ ಕಾಂಗ್ರೆಸ್ ನಲ್ಲಿ ಏನೇನು ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ? ಮಮತಾ ಪ್ರಮುಖವಾಗಿ 3 ಅಜೆಂಡಾಗಳನ್ನ ಇಟ್ಕೊಂಡು ನಿನ್ನೆ ಅವರು ಚರ್ಚೆಯನ್ನು ಮಾಡದಂತೆ ಸಭೆ ನಡೆಸಿದಂತೆ ಕಾಣಿಸ್ತಾ ಇದೆ. ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷರ ವಿಚಾರವೂ ಕೂಡ ಪ್ರಮುಖವಾದದ್ದೇ. ಯಾಕಂದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಲೋಕಸಭೆ ಚುನಾವಣೆ ಬಳಿಕ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿತ್ತು. ಆದರೆ ಸದ್ಯಕ್ಕೆ ನನಗೆ ಆ ಸ್ಥಾನ ಬೇಡ ಅನ್ನುವಂಥ ಜವಾಬ್ದಾರಿಯಿಂದ ಹೊರಬರುವ ಪ್ರಯತ್ನಕ್ಕೆ ಡಿ.ಕೆ ಶಿವಕುಮಾರ್ ಮುಂದಾಗಿದೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು ಕೂಡ ಲೋಕಸಭೆ ಚುನಾವಣೆ ಮುಗಿದ 6 ತಿಂಗಳಾದರೂ ಕೂಡ ಯಾವುದೇ ಬದಲಾವಣೆಗಳು ಕಾಣಿಸಲಿಲ್ಲ. ಅದನ್ನು ನೋಡ್ತಾ ಹೋದರೆ ಬಹುಶಃ ಸಹಜವಾಗಿ ಆಕಾಂಕ್ಷಿಗಳ ಒತ್ತಡ ಹೆಚ್ಚಬಹುದು, ಅಥವಾ ಎಲ್ಲಿವರೆಗೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋ ಸಹಜವಾದ ಪ್ರಶ್ನೆ ಇರುತ್ತೆ. ಅದು ಹೈಕಮಾಂಡೇ ತೀರ್ಮಾನವನ್ನು ಮಾಡುತ್ತಾ, ಅಥವಾ ಕೆಪಿಸಿಸಿ ಅಧ್ಯಕ್ಷರು ನನಗೆ ಸಾಕು ಅಂತ ಹೇಳಿದ ಕೂಡಲೇ ಬದಲಾವಣೆ ಮಾಡದೇ ಇರೋ ಕಾರಣ ಏನು, ಇವೆಲ್ಲವೂ ಸಹಜವಾಗಿ ಚರ್ಚಿತವಾಗಬಹುದಾದಂಥ ವಿಚಾರಗಳು. ಅದರ ಭಾಗವಾಗಿ ಬಹುಶಃ ನಿನ್ನೆ ಸಭೆಯಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೆದಿದೆ. ಯಾರನ್ನ ಬದಲಿಯಾಗಿ ನೋಡಬಹುದು, ಬಿಂಬಿಸಬಹುದು. ಯಾಕಂದರೆ ಡಿ.ಕೆ ಶಿವಕುಮಾರ್ಗೆ ಒಂದು ಹಂತದಲ್ಲಿ ಸಕ್ಸಸ್ ಅನ್ನು ಕಂಡಂಥವರು ಕೆಪಿಸಿಸಿ ಅಧ್ಯಕ್ಷರಾಗಿ, ಅದೇ ರೀತಿಯಲ್ಲಿ ಪಕ್ಷವನ್ನು ಕೂಡ ಮುನ್ನಡೆಸಿಕೊಂಡು ಹೋಗುವಂಥ ಭವಿಷ್ಯದಲ್ಲೂ ಕೂಡ ಸಹಾಯವಾಗಬಹುದಂಥ ನಾಯಕತ್ವ ಅಥವಾ ನಾಯಕ ಯಾರು ಅನ್ನುವಂಥ ಬಗ್ಗೆಯೂ ಕೂಡ ಒಂದಷ್ಟು ತಮ್ಮ ಆಪ್ತವಲಯದ ವಿಚಾರದಲ್ಲಿ ಚರ್ಚೆ ನಡೆದಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಮಮತಾ, ಧನ್ಯವಾದ ಸುಖೇಶ್, ತಮ್ಮೆಲ್ಲ ಮಾಹಿತಿಗಾಗಿ.